ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಸುರೇಶ್ ಗೌಡ ಕೂಡ ಮಾತಾಡಿದ್ದಾರೆ. ಈ ವಿಜಯ್ ಟಾಟಾ ಮಾಡ್ತಿರುವಂಥ ಆರೋಪಗಳೇನಿದೆ ಆ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂದಿದ್ದಾರೆ ರಮೇಶ್ ಗೌಡ. ಅನಗತ್ಯವಾಗಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ವಿಜಯ್ ತಾತ ಹೇಳ್ತಿರೋದೆಲ್ಲ ಬರೀ ಸುಳ್ಳು. JDSನ ಮಾಜಿ MLC ರಮೇಶ್ ಗೌಡ ಹೇಳಿದ್ದಾರೆ, ವಿಜಯ್ ತಾತ ಹೇಳ್ತಿರೋದೆಲ್ಲ ಸುಳ್ಳು, ನಾನು ಒಂದು ಮೆಸೇಜನ್ನು ಕೂಡ ಡಿಲೀಟ್ ಮಾಡಿಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂದಿದ್ದಾರೆ ರಮೇಶ್. ಆ ಮನುಷ್ಯನ ಮೇಲೆ ನನಗೆ ಬೇಜಾರಾಗಿದೆ ಏನಪ್ಪ ಅಂತಂದರೆ, ನಾನು ಸ್ಕೂಲ್ ಕಟ್ಟಡ ಯಾವುದು ಕಟ್ತಾ ಇಲ್ಲ. ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೆ 5 ಕೋಟಿ ಕೇಳಿದ್ರು. ಟೆಂಪಲ್ ಇನಾಗ್ರೇಷನ್ ಇನ್ವಿಟೇಷನ್ ಕೊಟ್ಟಿದ್ದೀನಿ ಸರ್, ಅದಕ್ಕೆ ನೋಡಿ ಟೆಂಪಲ್ದು ಲೊಕೇಶನ್ ಕಳಿಸಿದ್ದೀನಿ, ನಾನೇ ಕಳಿಸಿರ್ತಕ್ಕಂಥದ್ದು. ಟೆಂಪಲ್ ಲೊಕೇಶನ್ ಬೇರೆ ಇನ್ಯಾವುದೂ ಅಲ್ಲ, ಅದನ್ನು ಕಳಿಸಿದ್ದೀನಿ, ಅದು ಇದೆ, ಯಾವುದು ಡಿಲೀಟ್ ಆಗಿಲ್ಲ. ಆಮೇಲೆ ಆ FIR ಅಲ್ಲಿ ನೋಡಿ ನೀವು ಕಂಪ್ಲೇಂಟಲ್ಲಿ 30ನೇ ತಾರೀಕು 6ನೇ ತಾರೀಕು ಮತ್ತು 11ನೇ ತಾರೀಕು ಅವ್ರು ಹೇಳಿದ್ದಾರೆ, ರಮೇಶ್ ಗೌಡರು ನನಗೆ 55 ಕೋಟಿ ರೂಪಾಯಿ ಕೇಳಿದ್ರು, 50 ಕೋಟಿ ನಾಯಕರು 5 ಕೋಟಿ ರಮೇಶ್ ಗೌಡ ಕೇಳ್ದ ಅಂತ ಹೇಳ್ತಾರೆ. ಎಂಥ ಹಸಿ ಸುಳ್ಳು ಅಂತಂದರೆ ಎಂಥ ಒಂದು ಸರ್, ನಿಜವಾಗ್ಲೂ ನಾಚಿಕೆ ಆಗಬೇಕು. ನೋಡಿ ಮೆಸೇಜ್ ಚಾಟ್ ಮಾಡ್ದಂತ ನೋಡಿ, ನಾನು ಹೇಳಿದ್ದೀನಿ ಟೆಂಪಲ್ದು ಇದು ಕಳಿಸಿ ನೋಡಿ, ಕಳಿಸಿದ್ದೀನಿ 13th ಇನಾಗ್ರೇಷನ್, ಟೆಂಪಲ್ 13th ಇನಾಗ್ರೇಷನ್ ಕಮ್ ಅಂತ ಕಳಿಸಿದ್ದೀನಿ, ಆಗೋಯ್ತು. ಅದಕ್ಕೆ ನೋಡಿ ಸರ್, ಅಡ್ವರ್ಟೈಸ್ಮೆಂಟ್ಗೆ ನಾನು ಇದು ಕಳಿಸಿದ್ದೀನಿ, ದೇವಸ್ಥಾನದ್ದು ಇನ್ವಿಟೇಷನ್ ಕಳಿಸಿದ್ದೀನಿ ನೋಡಿ. ಇದು 55 ಕೋಟಿ ಕೇಳಿರೋದಲ್ಲ ನೋಡಿ. ಅದಾದಮೇಲೆ ಸರ್ ನೋಡಿ, ಅದಾದಮೇಲೆ ವೆಡ್ನೆಸ್ಡೇ 11 ಸೆಪ್ಟೆಂಬರ್ ಒಂದೇ ಒಂದು ಮೆಸೇಜ್ ಡಿಲೀಟ್ ಆಗಿಲ್ಲ. ಏನು ಹೇಳ್ತಾರೆ ಆ ಮನುಷ್ಯ, ನನ್ನ ಫೋನಲ್ಲಿ ನಾನು ಓದ್ನಂತೆ ಮನೆಗೆ, ನನ್ನ ಫೋನಲ್ಲಿ ಕುಮಾರಣ್ಣ ಕೇಳಿದ್ರಂತೆ 50 ಕೋಟಿ ರೂಪಾಯಿ, ಅವ್ರು ಕೇಳಿದ್ರು 5 ಕೋಟಿ ರೂಪಾಯಿ ಟೆಂಪಲ್ಗೆ. ಇನ್ನೊಂದು ತಮಗೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸರ್, ಟೆಂಪಲ್ ಇನಾಗ್ರೇಷನ್ ಇನ್ವಿಟೇಷನ್ ಕೊಟ್ಟರೆ, ನಾನು ಇನಾಗ್ರೇಷನ್ ಆಗಿರ್ತಕ್ಕಂಥ ಫೋಟೋ ಕಳಿಸಿದ್ರೆ ಅಡ್ವರ್ಟೈಸ್ಮೆಂಟ್ಗೆ, ಅದಕ್ಕೆ ಯಾವನ ಇನಾಗ್ರೇಷನ್ಗೆ ಹೋದಾಗ 5 ಕೋಟಿ ಟೆಂಪಲ್ಗೆ ಕೇಳ್ತಾರಾ? ಆಮೇಲೆ ಸರ್, ಇವಾಗ ದಸರಾ ನಡೀತಾ ಇದೆ, ತಾಯಿ ಚಾಮುಂಡೇಶ್ವರಿ 9 ದಿನಗಳ ಕಾಲ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಫಸ್ಟೇ ಆ ತಾಯಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗೂ ಅವನಿಗೂ ಯಾವುದೇ ಒಂದು ಸಣ್ಣ ಒಂದೇ ₹1 2021ರಿಂದ ಇವತ್ತರೆಗೂ ಯಾವುದೇ ನನಗೂ ಅವನಿಗೂ ಸಂಬಂಧ ಇಲ್ಲ. ದುಡ್ಡು ಕಾಸಿನ ವಿಚಾರದಲ್ಲಾಗಲಿ ಅಥವಾ ಲ್ಯಾಂಡ್ ವ್ಯವಹಾರದಲ್ಲಾಗಲಿ ಅಥವಾ ಇನ್ಯಾವುದೇ ವಿಚಾರದಲ್ಲಾಗಲಿ ಅವ್ರ ಮನೆಗೆ ಕರೆದಿದ್ರು, ಹೋಗಿದ್ದೀನಿ, ಪಾಪ ಬಂದಿದ್ದೀನಿ. ಇಷ್ಟು ಬಿಟ್ಟರೆ ನಾನು ಇನ್ಯಾವುದೂ ಇಂಥ ಮನೆಯಾಳ ಕೆಲಸ ಮಾಡೋದಾಗಲಿ, ಕಂಡೋರ ಆಸ್ತಿಗೆ ಬೇಲಿ ಹಾಕಿರೋದಾಗಲಿ, ಅಥವಾ ನಾನೊಂದು ಪಕ್ಷದಲ್ಲಿದ್ದೀನಿ, ವಿಧಾನ ಪರಿಷತ್ ಸದಸ್ಯ ಆಗಿದ್ದೆ ಅಂತ ಹೇಳ್ಬಿಟ್ಟು ನಾನು ಯಾವುದೋ ಹೋಗಿ ಸರ್ಕಾರಿ ಜಾಗ ಹೊಡೆದಿರೋದಾಗಲಿ ಯಾವುದು ನನಗೆ ಹಿಸ್ಟ್ರಿ ಇಲ್ಲ.